ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಒಂದು ಅದ್ಭುತವಾದಂಥ ಇನ್ಸ್ಪಿರೇಷನಲ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಡಾಕ್ಟರ್ ಮಾಂತೇಶ್ ಕಮಾರ್. ಈ ಸ್ಟೋರಿ ಟೇಕ್ಸ್ ಯು ಬ್ಯಾಕ್ ಟು 1938. 1938 ಆಸುಪಾಸಿನಲ್ಲಿ ಹಂಗೇರಿ ದೇಶದಲ್ಲಿ ಒಬ್ಬ 28 ವರ್ಷ, ನೆನಪಿಕೊಂಡಿದ್ದಾನೆ, 28 ಇಯರ್ಸ್ ಓಲ್ಡ್, 28 ವರ್ಷದ ಒಬ್ಬ ಯುವ ಪ್ರತಿಭಾನ್ವಿತ ಸೇನಾ ಅಧಿಕಾರಿ ಇರ್ತಾರೆ. ಅಂದರೆ ಹಿ ವಾಸ್ ವರ್ಕಿಂಗ್ ಇನ್ ಆರ್ಮಿ, ಹಂಗೇರಿ ಆರ್ಮಿನಲ್ಲಿ. ಈ ವ್ಯಕ್ತಿ ಹೆಸರು ಕೆರೋಲಿ, KAROLY, ಕೆರೋಲಿ ಟಿ ಅಂತ. ಈ ವ್ಯಕ್ತಿ ಹಿ ವಾಸ್ ವೆರಿ ಫೇಮಸ್ ಮಿಲಿಟರಿ ಆಫೀಸರ್ ಆ್ಯಂಡ್ ಹಿ ವಾಸ್ ಫೇಮಸ್ ಅಥ್ಲೀಟ್ ಆಲ್ಸೋ. ಏನಕ್ಕೆ ಅಂದರೆ ಹಿ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ಶೂಟಿಂಗ್ ಚಾಂಪಿಯನ್ಶಿಪ್. ಈ ಪಿಸ್ತೂಲ್ ಶೂಟಿಂಗ್ ಇರುತ್ತಲ್ಲ, ಅದಕ್ಕೆ ಅವನು ಭಾಳ ಪ್ರಸಿದ್ಧಿ ಅವ್ರ ದೇಶದಲ್ಲಿ. ಅವನು ಆಲ್ರೆಡಿ ನಂಬರ್ 1 ಆಗಿರ್ತಾನೆ. ಅಲ್ಲಿ ರಾಜ್ಯ ಮಟ್ಟದ ಅಥವಾ ಅವರ ಏನು ರಾಷ್ಟ್ರೀಯ ಮಟ್ಟದ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ, ಶೂಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸಿ ಅವನೆಲ್ಲ ಫಸ್ಟ್ ಪ್ಲೇಸ್ ಮಾಡಿರ್ತಾನೆ. ಈ ಥರದ ವ್ಯಕ್ತಿ ಬರೀ ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರ್ಟಿಕ್ಯುಲರ್ಲಿ ಒಲಿಂಪಿಕ್ಸಲ್ಲಿ ನಾನು ಮೆಡಲ್ ಮಾಡಲೇಬೇಕು ಅಂಥೇಳಿ ಭಾಳ ತಯಾರಿ ಮಾಡ್ಕೊಂಡಿರ್ತಾನೆ. ಆ್ಯಂಡ್ ಹಿ ವಾಸ್ ಅ ರೈಟ್ ಹ್ಯಾಂಡೆಡ್ ಮ್ಯಾನ್, ಯೂಸಿಂಗ್ ಇಸ್ ರೈಟ್ ಹ್ಯಾಂಡ್ ಟು ಶೂಟ್ ದಿ ಥಿಂಗ್ಸ್. ಅದಕ್ಕೆ ಅವನು ಶೂಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ ರೆಡಿ ಆಗಿಬಿಟ್ಟಿರ್ತಾನೆ. 1938 ಆಗಿಬಿಡುತ್ತೆ. ಅವಾಗ 28 ವರ್ಷದ ಹುಡುಗ. ಈಗೇನಾಗುತ್ತಂದರೆ ಅವನು ಮಿಲ್ಟ್ರಿ ಆಫೀಸರ್, ಮಿಲ್ಟ್ರಿ ಯಾವುದೋ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇರ್ತಾನೆ. ನೆಕ್ಸ್ಟು 1940ನಲ್ಲಿ ಒಲಿಂಪಿಕ್ಸಿಗೆ ಕಾಯ್ತಿರ್ತಾನೆ, ಪ್ರಿಪೇರ್ ಆಗ್ತಿರ್ತಾನೆ. ತುಂಬ ಈ ಇಡೀ ಬಲಗೈ ಮೇಲೆ ಅವನ ಇಡೀ ಜೀವನ, ಇಡೀ ಅದರ ಒತ್ತು, ತಯಾರಿ, ತಾಲೀಮು, ಎಲ್ಲ ಪ್ರಾಕ್ಟೀಸು ಎಲ್ಲ ಈ ಬಲಗೈನ ಬಳಸಿ ರೆಡಿ ಆಗ್ತಿರ್ತಾನೆ. ಒಂದು ದಿನ ಈ ಯಾವುದೋ ಒಂದು ಮಿಲಿಟ್ರಿಯ ಕಾರ್ಯಾಚರಣೆಯಲ್ಲಿ ಒಂದು ಗ್ರೆನೇಡ್, ನಿಮ್ಗೆ ಗೊತ್ತಿದೆ, ಬಾಂಬ್ ಟೈಪ್ ಇರ್ತದೆ, ದೊಡ್ಡದಿರ್ತಲ್ಲ, ಫಿಲ್ಮಲ್ಲಿ ಟಿ ವಿಲಿ ನೋಡಿರ್ತೀವಿ. ಆ ಗ್ರೆನೇಡು ಅವನ ಬಲು ಅಚ್ಚುಮೆಚ್ಚಿನ ಕೈ ಯಾವುದು? ಬಲಗೈ. ಯಾಕಂದರೆ ಅದೇ ದಟ್ಸ್ ಹೆಲ್ಪಿಂಗ್ ಹಿಮ್ ಫಾರ್ ಶೂಟಿಂಗ್. ಅದು ಅವನ ಕೈಗೆ ಸಿಡಿದು ಬಲಗೈ ಛಿದ್ರ ಆಗ್ಬಿಡುತ್ತೆ. ಹೇಗಾಗಿರ್ಬೇಕು ಅವನಿಗೆ ಅಲ್ವಾ? ಒಲಿಂಪಿಕ್ ಗೋಲ್ಡ್ ಮೆಡಲ್ಗೆ, ಒಲಿಂಪಿಕ್ ಮೆಡಲ್ಗೆ ಏಮಿಟ್ಟಂತ ಅವನ ಕೈಯೇ ಹೋಗ್ಬಿಟ್ಟಿದೆ ಎಲ್ರಿಗೆ. ನಾವು ನೀವಾಗಿದ್ರೆ ಏನು ಮಾಡ್ತಿದ್ದೀವಿ? ಯಾಕಪ್ಪ ಭಗವಂತ ನಮ್ಗೆ ಹೀಗೆ ಮಾಡಿದೆ, ನಮಗೆ ಯಾಕೆ ಹೀಗೆ ಅಂಥೇಳಿ ಕೈ ಚೆಲ್ಲಿ ಬಿಟ್ಬಿಡ್ತಿದ್ವಿ. ಬಟ್ ಇವನು ಅದಕ್ಕೆ ಅವನು ಕೆರೋಲಿ, ಅದಕ್ಕೆ ಅವನು ಈ ತನ್ನ ಹೆಸರನ್ನು ಚಿರಸ್ಥಾಯಿ ಮಾಡಿದ್ದಾನೆ. ಅವನು 1 ವರ್ಷ ಆಲ್ಮೋಸ್ಟ್ ಅಜ್ಞಾತವಾಸದಲ್ಲಿದ್ದಂಗಿದ್ದು ಅವನು ಹಿ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಆ್ಯಂಡ್ ಹಿ ಲರ್ನ್ಡ್ ಶೂಟಿಂಗ್. ಹೆಂಗೆ ಸರ್ ಅದು? ನೌ ಹಿ ಹ್ಯಾಸ್ ಲಾಸ್ಟ್ ಈಸ್ ರೈಟ್ ಹ್ಯಾಂಡ್, ಹಿ ಸ್ಟಾರ್ಟೆಡ್ ಟ್ರೈನಿಂಗ್ ದ ಲೆಫ್ಟ್ ಹ್ಯಾಂಡ್. ರೈಟ್ ಹ್ಯಾಂಡಲ್ಲಿ ಇದೆ, ಏನು ಮಸಲ್ ಮೆಮರಿ ಎಲ್ಲ ಇದೆ, ಇದು ಪ್ರಿಪೇರ್ ಮಾಡಿದ್ದಾನೆ. ಬಟ್ ಅದು ಕೈಗೆ ಬಳಕೆಗೆ ಬರಲ್ಲ, ಹೋಗ್ಬಿಟ್ಟಿದೆ ಅದು. ಅವಾಗ ಇಷ್ಟೊಂದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಈ ಥರದ್ದೆಲ್ಲ ಇರಲಿಲ್ಲ. ಹಾಗಾಗಿ ಈ ಕುಡಂಟ್ ಯೂಸ್ ಈಸ್ ರೈಟ್ ಹ್ಯಾಂಡ್. ಸೊ ದೇರ್ ಫೋರ್ ಇಮ್ಮಿಡಿಯೇಟ್ಲಿ ನಾವೆಲ್ಲ ಏನೋ ಮಾಡ್ತೀವಿ ಅಂದರೆ ಅಯ್ಯೋ ಅಂತ ಬಿಟ್ಬಿಡ್ತೀವಿ. ಸೆಕೆಂಡ್ ಆಪ್ಷನ್ಗೆ ಹೋಗಲ್ಲ, ಪ್ಲ್ಯಾನ್ ಎ ಇಂದ ಪ್ಲ್ಯಾನ್ ಬಿ ಶಿಫ್ಟ್ ಆಗಲ್ಲ. ಇವನಿಲ್ಲ, ಹೀ ಡಿಡ್ ಸಮಥಿಂಗ್, ಹೀ ಸ್ಟಾರ್ಟೆಡ್ ಯುಟಿಲೈಸಿಂಗ್ ಈಸ್ ಓನ್ಲಿ ಹ್ಯಾಂಡ್ ಆ್ಯಂಡ್ ದ್ಯಾಟ್ ವಾಸ್ ಹೀಸ್ ಲೆಫ್ಟ್ ಹ್ಯಾಂಡ್. ತನ್ನ ಎಡಗೈನಿಂದ ಮತ್ತೆ ಪಿಸ್ತೂಲ್ ಶೂಟಿಂಗನ್ನು ತದೇಕ ಚಿತ್ತದಿಂದ ವಿತ್ ಫುಲ್ ಡಿಟರ್ಮಿನೇಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ಈ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಟ್ಯೂನ್ಡ್ ಇಟ್. ಈ ಎಡಗೈನ ಅಷ್ಟೇ ಸದೃಢ ಮಾಡ್ತಾನೆ. ಈ ಬಲಗೈಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಬಂದಿತ್ತೋ ಅಷ್ಟನ್ನೇ ಎಡಗೈ ತುಂಬಿಕೊಂಡು 1939 1 ವರ್ಷ ಆದಮೇಲೆ ಮತ್ತೆ ಅಖಾಡಕ್ಕೆ ಇಳಿತಾನೆ. ಆವಾಗ ಅಲ್ಲಿ ಒಂದು ಸ್ಪರ್ಧೆ ನಡೀತಾ ಇರುತ್ತೆ ಹಂಗೇರಿನಲ್ಲಿ. ಅಲ್ಲಿ ಇವನು ಬಂದಾಗ ಜನ ಅನ್ಕೋತಾರೆ, ಬೇರೆ ಪಾರ್ಟಿಸಿಪೆಂಟ್ಸು, ನೋಡಪ್ಪ ಎಂಥ ಒಳ್ಳೆ ಮನುಷ್ಯ ಇವನು, ಈ ತನ್ನ ಕೈ ಕಳ್ಕೊಂಡಿದ್ದಾನೆ, ಆದರೆ ನಮಗೆಲ್ಲ ಒಂದು ಸ್ಫೂರ್ತಿ ಸಿಗಲಿ, ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತೇಳಿ ಅವನು ನಮ್ಮನ್ನು ಹುರಿದುಂಬಿಸಕ್ಕೆ ಬಂದಾನೆ ಅಂತ ತಿಳ್ಕೊತಾರೆ. ಅವನು ಹೇಳ್ತಾನೆ, ನೋ ಐ ಆಮ್ ನಾಟ್ ಹಿಯರ್ ಟು ಇನ್ಸ್ಪೈರ್ ಎನಿ ಒನ್, ಐ ಆಮ್ ಹಿಯರ್ ಟು ಕಾಂಪೀಟ್ ವಿತ್ ಯು ಅಂತೇಳಿ ಬಂದು ಆ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ಲೇಸ್ ಮಾಡ್ತಾನೆ. ವಾವ್, ಸೂಪರ್, ಹ್ಯಾಟ್ಸ್ ಆಫ್. ಇದಾದ ಮೇಲೆ 1939 ನಡೀತಾ ಇರುತ್ತೆ. 1940 ಒಲಿಂಪಿಕ್ಸಿಗೆ ಅವನು ತುಂಬ ಪ್ರಿಪೇರ್ ಆಗಿರ್ತಾನೆ. ಇನ್ನೇನು ಒಲಿಂಪಿಕ್ಸಿಗೆ ಹೋಗಬೇಕು, ರೆಡಿ ಆಗಬೇಕು ಅನ್ನುವ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದೆ, ಮತ್ತೆ ಒಂದು ಬ್ಯಾಡ್ ಲಕ್. 1940 ಒಲಿಂಪಿಕ್ಸ್ ವಿಚ್ ವಾಸ್ ಶೆಡ್ಯೂಲ್ಡ್ ಟು ಬಿ ಹೆಲ್ಡ್ ಇನ್ ಜಪಾನ್ ಗಾಟ್ ಕ್ಯಾನ್ಸಲ್ಡ್. ಯಾಕೆ? ಬಿಕಾಸ್ ಆಫ್ ವರ್ಲ್ಡ್ ವಾರ್, ವಿಶ್ವಯುದ್ಧ. ಯಾರೂ ಏನು ಮಾಡೋಕ್ಕೆ ಬರಲ್ಲ. ಹಾಗಾಗಿ 1940 ಒಲಿಂಪಿಕ್ಸ್ ಕ್ರೀಡೆಗಳು ನಡೆಯೋದಿಲ್ಲ. ಇವನಿಗೆ ಎಷ್ಟಾಗಿರ್ಬೇಕು, ಬೇಜಾರಾಗಿರ್ಬೇಕು ಹೇಳಿ. ಇವನು ಏನು ಮಾಡೋಕ್ಕೆ ಬರಲ್ಲ, ವೇಟ್ ಮಾಡಲೇಬೇಕು. ಯಾವಾಗ ನೆಕ್ಸ್ಟ್ ಒಲಿಂಪಿಕ್ಸಿಗೆ ಪ್ರಿಪೇರ್ ಆಗೋಣ ಅಂತ ಅವನು
ನೆಕ್ಸ್ಟ್ ಒಲಿಂಪಿಕ್ಸ್ ನಿಮ್ಗೆ ಗೊತ್ತಿದೆ, ಒಲಿಂಪಿಕ್ಸ್ ಪ್ರತಿ 4 ವರ್ಷಕ್ಕೆ ಒಂದು ಸಲ ಆಗುತ್ತೆ. ಸೊ 1940 ಈಸ್ ದೇರ್. 1938 ಅವನಿಗೆ 28 ವರ್ಷ. ಈಗ 1940 ಒಲಿಂಪಿಕ್ಸ್ ಹೋಯಿತು. ಅವನು ಹೇಳ್ತಾನೆ 1944 ಒಲಿಂಪಿಕ್ಸಿಗೆ ನಾನು ರೆಡಿ ಆಗ್ತೀನಿ ಅಂತೇಳಿ. ದುರಾದೃಷ್ಟವಶಾತ್ 1944 ಒಲಿಂಪಿಕ್ಸು ನಡೆಯೋದಿಲ್ಲ, ಅಗೇನ್ ಬಿಕಾಸ್ ಆಫ್ ವರ್ಲ್ಡ್ ವಾರ್. ಅವನು ಹೇಳ್ತಾನೆ ನಾವಾಗಿದ್ರೆ ಬಿಟ್ಬಿಡ್ತೀವಿ, ಹೋಗಲ್ಲ, ಇನ್ನೇನು ಆಗಲ್ಲ ಬಿಡಪ್ಪ ನಮ್ಮದು ಅಂತೇಳಿ. ಬಟ್ ಈ ಕಂಟಿನ್ಯೂಡ್ ದ ಟ್ರೈನಿಂಗ್, he continued his vision, he continued his determination without altering his aim or goal. ಅವನು ನೆಕ್ಸ್ಟ್ ಒಲಿಂಪಿಕ್ಸ್ಗೆ ರೆಡಿ ಆಗ್ತಾನೆ. ಆ್ಯಂಡ್ ಇಟ್ ವಾಸ್ 1948. 1948 ಒಲಿಂಪಿಕ್ಸಲ್ಲಿ ಇವನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಾನೆ. ನೋಡಿ, 1938 ಹಿ ವಾಸ್ 28 year old ಬಾಯ್. ಈಗ 10 ವರ್ಷ ಆಗ್ಬಿಟ್ಟಿದೆ ಈಗ. ಸೊ ಈಗ ನಾವು ಹೀ ಈಸ್ 38 years old. ಅಯ್ಯೋ, 38 ವರ್ಷದ ಪ್ರಾಯದ ಒಂದು ಅಭ್ಯರ್ಥಿ. ನಿಮ್ಗೆ ಗೊತ್ತಿದೆ, ಅಥ್ಲೀಟ್ಸಿಗೆಲ್ಲ 30-35 ಆದರೆ ಅವ್ರಿಗೆ ಆಲ್ಮೋಸ್ಟ್ ದೇ ಲೂಸ್ ದೇರ್ ಆ ಟೋನು, ಆ ಟ್ಯೂನು, ಆ ಡಿಟರ್ಮಿನೇಷನು ಹೋಗ್ಬಿಟ್ಟಿರುತ್ತೆ, ಅಥವಾ ಆ ಎಫಿಷಿಯನ್ಸಿ ಇರಲ್ಲ, ಆ ಪರ್ಫಾರ್ಮೆನ್ಸ್ ಕೊಡಲಿಕ್ಕಾಗಲ್ಲ. ಬಟ್ ಎಟ್ ದಿ ಏಜ್ ಆಫ್ 38 he participated in 1948 Olympics. For your surprise, he got gold medal. ಅವನು ಗೋಲ್ಡ್ ಮೆಡಲ್ ಮಾಡ್ತಾನೆ. ಎಂಥ ಸಾಧನೆ ಇದು ಅಲ್ವಾ, 9 ಅಂತಾರಲ್ಲ ಹಂಗೆ. ಸೊ ಈ ಗಾಟ್ ದಿ ಗೋಲ್ಡ್ ಮೆಡಲ್. ಇಷ್ಟಕ್ಕೆ ಕಹಾನಿ ನಿಂತ್ಕೊಳ್ಳಲ್ಲ, ಇಷ್ಟಕ್ಕೆ ಆದರೆ ಅವನು ದೊಡ್ಡ ಸಾಧಕ ಆಗ್ತಿರಲಿಲ್ಲ. 1948 ಒಲಿಂಪಿಕ್ಸ್ ಆದಮೇಲೆ ನೆಕ್ಸ್ಟು 4 years, ಯಾವಾಗ 1952 1952 ಒಲಿಂಪಿಕ್ಸಲ್ಲಿ ಇವನು ಮತ್ತೆ ಪಾರ್ಟಿಸಿಪೇಟ್ ಮಾಡ್ತಾನೆ. ಆ್ಯಂಡ್ ಫಾರ್ ಯುವರ್ ಸರ್ಪ್ರೈಸ್, ಅಗೇನ್ ಈ ಒನ್ ಗೋಲ್ಡ್ ಮೆಡಲ್. ಚಿನ್ನದ ಬೇಟೆ ಮತ್ತೆ ಮುಂದುವರಿಸ್ತಾನೆ. ಈ ಥರ 1948 ಮತ್ತು 1952 2 ಕಾನ್ಸಿಕ್ಯೂಟಿವ್ ಒಲಿಂಪಿಕ್ಸಲ್ಲಿ ಇಂಡಿವಿಜುವಲಲ್ಲಿ 2 ಗೋಲ್ಡ್ ಮೆಡಲ್ ಗೆದ್ದಂಥ ಆಗಿನ ಕಾಲದ ಏಕೈಕ ಒಲಿಂಪಿಯನ್. ಅದು ಯಾವಾಗ, ವೆನ್ ಎವ್ರಿ ಅದರ್ ಅಥ್ಲೀಟ್, ಅಂದರೆ ಬೇರೆದವರು, ದೇ ಆರ್ ಕಾಂಪಿಟಿಂಗ್ ವಿತ್ ದೇರ್ ಬೆಸ್ಟ್ ಹ್ಯಾಂಡ್. ಅಂದರೆ ಅವ್ರದ್ದು ಯಾವುದು ಬೆಸ್ಟ್ ಹ್ಯಾಂಡ್ ಟ್ರೈನಪ್ ಮಾಡ್ಕೊಂಡ್ರೆ, ಹುಟ್ಟಿದಾಗಿಂದ ಟ್ರೈನಪ್ ಮಾಡ್ಕೊಂಡ್ರೆ ಆ ಹ್ಯಾಂಡಲ್ಲಿ ವೆನ್ ದೇ ಆರ್ ಕಾಂಪಿಟಿಂಗ್ ವಿತ್ ದಿ ಬೆಸ್ಟ್ ಹ್ಯಾಂಡ್, ದಿಸ್ ಮ್ಯಾನ್ ವಾಸ್ ಕಾಂಪಿಟಿಂಗ್ ವಿತ್ ಈಸ್ ಓನ್ಲಿ ಒನ್ ಹ್ಯಾಂಡ್, ಈಸ್ ಲೆಫ್ಟ್ ಹ್ಯಾಂಡ್ ಅಲ್ವಾ. ನೋಡಿ ಹೇಗಿದೆ. ಇದಕ್ಕಿಂತ ಸ್ಫೂರ್ತಿದಾಯಕ ಕತೆ ಅಥವಾ ಒಂದು ನಮಗೆ ಇನ್ಸ್ಪಿರೇಷನ್ ಇರ್ತಕ್ಕಂಥ ಒಂದು ವ್ಯಕ್ತಿ ಸಿಗಲಿಕ್ಕಿಲ್ಲ ಅಂದ್ಕೊಂಡಿದ್ದೀವಿ. ತನ್ನ ಬಲಗೈಯನ್ನು ಕಳ್ಕೊಂಡ್ರು, ಎಡಗೈನಿಂದ ತಯಾರು ಮಾಡಿಕೊಂಡು ಅದರಿಂದನೇ ಯೂಸ್ ಮಾಡಿಕೊಂಡು 2 ಸತತ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಮಾಡೋದಂಥ ಸಾಧನೆ ಇದೆಯಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಸರ್ ಕೆರೋಲಿ. ಈ ಥರಕ್ಕೆ ಈ ಸ್ಟೋರಿ ಏನಕ್ಕೆ ಅಂತಂದರೆ, ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಮ್ಮ ಗ್ರೇಡ್ 10 ಮತ್ತು PUC ಮಕ್ಕಳ ವಾರ್ಷಿಕ ಪರೀಕ್ಷೆ. ಉಳಿದ 1 to 9th ಮಕ್ಕಳಿಗೂ ವಾರ್ಷಿಕ ಪರೀಕ್ಷೆ ಇರುತ್ತೆ, ಅವ್ರಿಗೆ ಅದೇ ಕಷ್ಟ. ಬಟ್ ಇದು ಏನು ಭಾಳ ಇಂಪಾರ್ಟೆಂಟ್, ಈ ಎಕ್ಸಿಟ್ ಎಕ್ಸಾಮ್ಸ್ ಆಫ್ ಗ್ರೇಡ್ 10th and 12th ಇದೆಯಲ್ಲ, ನಾವು ಮಕ್ಕಳಿಗೆ ಹೇಳ್ತಿರ್ತೀವಿ ಓದ್ರಿ ಅಂತ. ಆದರೂ ಸಾಕಷ್ಟು ಸಂಖ್ಯೆಯ ಮಕ್ಕಳು ಇನ್ನೂ ಆ ಸೀರಿಯಸ್ನೆಸ್ಸು, ಮೆಂಟಲಿ ಪ್ರಿಪೇರ್ ಆಗಿರಲ್ಲ, ನಾನು ಓದಬೇಕು, ಪರೀಕ್ಷೆ ಬರೀಬೇಕಂತೇಳಿ. ಆ ಮಕ್ಕಳಿಗೆ ಈ ಕೆರೋಲಿಯ ಸ್ಟೋರಿ ಶುಡ್ ಇನ್ಸ್ಪೈರ್ ದೆಮ್, ಮಸ್ಟ್ ಇನ್ಸ್ಪೈರ್ ದೆಮ್. ಯಾಕೆಂದರೆ ನಾವು ಬಲಗೈ ಹೋಗಿದೆ ಅಂತ ಅವನು ಹತ್ಕೊಂಡು ಕೂತ್ಕೊಳ್ಳಿಲ್ಲ. ಈ ಇದ್ದ ಎಡಗೈನಿಂದ ಅವನೇನು ಮಾಡಿದ, 2 ಗೋಲ್ಡ್ ಮೆಡಲ್ ಮಾಡ್ಕೊಂಡ. ಅದು ಏನೋ 10-12 ವರ್ಷ ವೇಟ್ ಮಾಡಿ. ನೋಡಿ ಹೇಗಿದೆ. ಹಾಗಾಗಿ ಮಕ್ಕಳೇ, ಇನ್ನೇನು ನಿಮಗೆ 50-60 ದಿನ 70 ದಿನ ಏನು ಪರೀಕ್ಷೆ ಉಳ್ಕೊಂಡಿದೆ, ಈಗ ಇದರ ಸದುಪಯೋಗ ಮಾಡಿಕೊಂಡ್ರೆ, ಅಂದರೆ ಏನು ಕಳೆದು ಹೋಗಿದೆಯಲ್ಲ, ನಿಮ್ಮ ಟೈಮ್ ಹೋಗ್ಬಿಟ್ಟಿದೆ. ಅಯ್ಯೋ ಮಮ್ಮಿ ನಾನು ಹಾಗೆ ಆಯಿತು, ಅಮ್ಮ ಹೀಗಾಯಿತು, ಅಪ್ಪ ಹೀಗಾಯಿತು, ಅಯ್ಯೋ ಫ್ರೆಂಡೇ ಹಿಂಗೆ ನಾನು ಅವಾಗ ಓದಬೇಕಿತ್ತು ಅಂತ ನೀವು ಅದನ್ನು ಹಳಹಳಿ ಮಾಡಲಾರ್ದೆ, ಅದರ ಬಗ್ಗೆ ವರಿ ಮಾಡ್ಕೊಳ್ಳಾರದೆ, ಇದ್ದ ಸಮಯ ಇನ್ನೇನು ಇದೆಯಲ್ಲ, ಈಗ 50-60 ದಿನ ಇದೆ, ಇದರ ಸದುಪಯೋಗ ಮಾಡಿಕೊಂಡ್ರೆ, ಇಫ್ ಯು ಆರ್ ಏಬಲ್ ಟು ಎಕ್ಸ್ಪ್ಲೋರ್ ವಾಟ್ ಈಸ್ ಅವೈಲೇಬಲ್, ಇದ್ದ ಟೈಮನ್ನು ನೀವು ಎಕ್ಸ್ಪ್ಲೋರ್ ಮಾಡಿದರೆ ಯು ಕ್ಯಾನ್ ಆಲ್ಸೋ ಬಿಕಮ್ ಚಾಂಪಿಯನ್. ನೀವು ಕೆರೋಲಿ ಥರ ಖಂಡಿತ ಸಾಧಕರಾಗ್ತೀರಿ. ನಿಮ್ಮಿಂದನೂ ಆ ಸಾಧನೆ ಸಾಧ್ಯ ಇದೆ ಅಂತ ತಿಳಿಸ್ಬೇಕು ಅನ್ನುವ ಸದುದ್ದೇಶದಿಂದ ಈ ಇನ್ಸ್ಪಿರೇಷನ್ ಸ್ಟೋರಿ. It's a story just not for inspiration. It is a story that will tell you about determination, ಅಲ್ವಾ, ಡೆಡಿಕೇಶನ್, ಡಿವೋಷನ್, ಅದು ಬರ್ನಿಂಗ್ ಡಿಸೈರ್. ನಾನು ಇದನ್ನು ಮಾಡ್ತೀನಿ, ನಾನು ಸಾಧನೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿ, ನಿಮ್ಮ ನಿರ್ಧಾರ ಅಚಲವಾಗಿದ್ದರೆ
ನಿಮ್ಮ ಸಕ್ಸಸ್ ಅದು ನಿಶ್ಚಿತ. Nobody can snatch it away from you. So therefore, aim and give the best, and you will be a champion. You will be a champion. You will definitely be champion. You will be a star performer in your upcoming grade 10th or grade 12th examination. I wish the best, supreme success for all the grade 10th and grade 12th exam going ಸ್ಟೂಡೆಂಟ್ಸ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವೆಲ್ಲರ ಸಾಧನೆ ನಿಮ್ಮನ್ನು ಈ ಥರ ಕೆರೋಲಿ ಥರ ಯಾವಾಗಲೂ ಜನ ಅಥವಾ ಎಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಶಾಲಾ ಕಾಲೇಜುಗಳು, ನಿಮ್ಮ ಪೇರೆಂಟ್ಸು, ನಿಮ್ಮ ಮೇಸ್ಟ್ರುಗಳು ನೆನಪಿಟ್ಟು ಅದನ್ನು ಮುಂದಿನ ಜನ್ರೇಷನ್ಗೆ ಒಂದು ಇನ್ಸ್ಪಿರೇಷನಲ್ ಸ್ಟೋರಿಯಾಗಿ ಹೇಳುವಂತಾಗಲಿ, ನಿಮ್ಮ ಬದುಕೆ ಒಂದು ಸಾಧನೆ ಆಗಲಿ ಅಂತೇಳಿ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.